ಉಪವಿಭಾಗದಲ್ಲಿ ಏನು ಎರಡು ನದಿಗಳಿದ್ದಾವೆ, ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಅವುಗಳ ಹರಿಯುವಿಕೆ ಬಗ್ಗೆ ನಾವು ಸ್ಟ್ಯಾಟಿಸ್ಟಿಕ್ಕನ್ನು ನೋಡಿದಾಗ ಕೃಷ್ಣ ನಮ್ಮ ಹಿಡ್ಕಲ್ ಡ್ಯಾಮ್ ಅಂತಂದರೆ ಘಟಪ್ರಭಾ ನದಿಯ ಏನು ನೀರಿನ ಹರಿವಿದೆ ಹೋದ ವರ್ಷ ಕಂಪೇರ್ ಮಾಡಿದರೆ ಅಟ್ ಪ್ರೆಸೆಂಟ್ ಗ್ರಾಸ್ ಕೆಪಾಸಿಟಿ ಇರೋದು 51 TMC. ಈಗ ಸದ್ಯ ಅಲ್ಲಿ ಲೈವ್ ಸ್ಟೋರೇಜ್ ಇರೋದು 48 TMC ನೀರಿದೆ. ಬಟ್ ಇನ್ಫ್ಲೋ ಝೀರೋ ಇರ್ತದೆ. ಹೋದ ವರ್ಷ ಇಷ್ಟೊತ್ತಿಗೆ ನಮಗೆ 12,216 ಕ್ಯೂಸೆಕ್ಸ್ ನೀರು ಡ್ಯಾಮಿಂದ ಹರಿಬಿಡಲಾಗ್ತಿತ್ತು. ಬಟ್ ಇವಾಗ ಝೀರೋ ಇರ್ತದೆ. ಅದೇ ತೆರನಾಗಿ ಕೃಷ್ಣಾ ನದಿಗೆ ಸಂಬಂಧಿಸಿದಂತೆ ಕೊಯ್ನಾ ಡ್ಯಾಮ್ನಿಂದ ನಮಗೇನು ಮಾಹಿತಿ ಬರ್ತದೆ ಅದರ ಪ್ರಕಾರ ಅಟ್ ಪ್ರೆಸೆಂಟ್ ಅಲ್ಲಿಯೂ ಸಹ ಇನ್ಫ್ಲೋ ಔಟ್ಫ್ಲೋ ಕ್ಯೂಸೆಕ್ಸ್ನಲ್ಲಿ ಅದು ಸಹ ಝೀರೋ ಇದೆ. ರಿವರ್ಗೆ ಹರಿಬಿಡುವಂತಹ ನೀರು ಸಹ 0 ಆಗಿರ್ತದೆ. ಅಂದರೆ ಅದರರ್ಥ ಕೃಷ್ಣಾ ನದಿಗೇನೂ ನಮಗೆ ನೀರು ಹರಿವು ಇಲ್ಲ. ಹಿಪ್ಪರ್ಗಿ ಬ್ಯಾರೇಜ್ ಅಂದರೆ ನಮ್ಮ ಉಪವಿಭಾಗದ ಹಿಪ್ಪರ್ಗಿ ಮತ್ತು ಆಲ್ಮಟ್ಟಿಯನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿಯೂ ಸಹ ಗ್ರಾಸ್ ಈಗ ಸದ್ಯ ಸ್ಟೋರೇಜ್ ಇರೋದು 0.84 TMC. ಅದರಲ್ಲಿ ಲೈವ್ ಸ್ಟೋರೇಜ್ 0.04 TMC ಅಂತಂದರೆ ಓನ್ಲಿ 0.76% ನೀರು ಮಾತ್ರ ನಮಗೆ ಇರ್ತದೆ. ಇಲ್ಲಿಯೂ ಸಹ ನೀರಿನ ಔಟ್ಫ್ಲೋ ಏನಿದೆ, ಇನ್ಫ್ಲೋನೂ ಇಲ್ಲ, ಔಟ್ಫ್ಲೋನೂ ನಮಗೆ ಬರ್ತಾ ಇಲ್ಲ. ಸೊ ಸದ್ಯದ ಮಟ್ಟಿಗೆ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿದಾಗ ನೀರಿನ ಅಭಾವ ಇರೋದು ಕಂಡು ಬರ್ತದೆ. ಮಳೆಯ ಕೊರತೆ ಇರೋದ್ರಿಂದ, ಎಲ್ಲಿನೋ ಇಫೆಕ್ಟ್ ಇರೋದ್ರಿಂದ ನದಿ ಪಾತ್ರಗಳು ತುಂಬ್ತಾ ಇಲ್ಲ ಮತ್ತು ಮಳೆ ನೀರು ಬರ್ತಾ ಇಲ್ಲ. ಸೊ ಹಾಗಾಗಿ ಸಾರ್ವಜನಿಕರಿಗೆ ವಿನಂತಿ ಏನಂತಂದರೆ ಇರುವಂತಹ ನೀರು, ಬೋರ್ವೆಲ್ಗಳ ನೀರನ್ನು ಆದಷ್ಟು ಬಳಕೆಯನ್ನು ಅತ್ಯಂತ ಮಿತವಾಗಿ ಮಾಡಬೇಕಂತ ಕೇಳ್ಬೋದು.